ಭಾನುವಾರಕ್ಕೊಂದು ಮೀನೂಟ ತೊಗೊಂಬಂದಿದ್ದೀನಿ. ನಾನು ವಾಣಿ ಕುಸ್ಮಾಕರ್. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಮೀನು ಸಾರು ಮಾಡಿದ ಮೇಲೆ ಮೀನು ಫ್ರೈ ಮಾಡಿಲ್ಲ ಅಂದರೆ ಹೇಗೆ? ಬನ್ನಿ ಇವತ್ತು ತಾರ್ಲೆ ಮೀನು ಸಾಂಬಾರಾಯಿತು, ತಾರ್ಲೆ ಮೀನು ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಮೀನನ್ನು ತೊಳೆದು ಅರಿಶಿನ ಪುಡಿ ಉಪ್ಪನ್ನು ಹಾಕಿದ್ದೀನಿ. ಇದಕ್ಕೆ ಫ್ರೈ ಮಸಾಲ ಇಟ್ಕೊಂಡಿದ್ದೀನಿ. ಮೀನನ್ನು ತೊಳೆದು ಈ ಥರ ಗೆರೆಗಳನ್ನ ಹಾಕಿ ಇಟ್ಕೋಬೇಕು, ಯಾಕಂದರೆ ಮಸಾಲೆ ಒಳಗಡೆ ಎಲ್ಲ ಚೆನ್ನಾಗಿ ಹೋಗುತ್ತೆ. ಇದು ಅಕ್ಕಿ ಹಿಟ್ಟಿಗೆ ಅರಿಶಿನ ಪುಡಿ, ಉಪ್ಪು ಮತ್ತು ಖಾರದ ಪುಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆ ಏನಿದೆ ಇದನ್ನೆಲ್ಲ ಮೀನಿಗೆ ಎಲ್ಲ ಚೆನ್ನಾಗಿ ಹಚ್ಕೋಬೇಕು. ಎಲ್ಲ ಮೀನಿಗೆ ಹಚ್ಚಿ ಈ ಥರ ಹಿಟ್ಟಲ್ಲಿ ಡಿಪ್ ಮಾಡಿ ಹೆಚ್ಚಿಟ್ಕೋಬೇಕು. ಇವನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕಿ ಒಂದು 10 ನಿಮಿಷ ಹಾಗೆ ಬಿಡಬೇಕು. ನಂತರ ನಾನಿಲ್ಲಿ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ದೋಸೆ ತವಾನ ಇಡ್ತಾಯಿದ್ದೀನಿ. ತವ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಮಾಡ್ಕೊಂಡಿರೋ ಫ್ರೈಗಳೆಲ್ಲ ಏನಿದೆ ಅದನ್ನೆಲ್ಲ ಒಂದೊಂದಾಗೆ ಜೋಡಿಸ್ತಾ ಇದ್ದೀನಿ. ಜೋಡಿಸಿ ಅದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. 2 ಸೈಡು ಬೇಯಿಸಿ ಮುಚ್ಚಾಕ್ಕೊಂಡ್ರೆ ತಾರ್ಲೆ ಮೀನು ಫ್ರೈ ರೆಡಿ ಆಗುತ್ತೆ. ನಾನು ಮಸಾಲಾನ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ, ನೀವು ಬೇಕಿದ್ದರೆ ಚೆಕ್ ಮಾಡ್ಕೋಬೋದು. ಇವಾಗ ಫ್ರೈ ರೆಡಿಯಾಗಿದೆ. ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.